ಹೊರಷ್ಟ ಕಲ ಕೋಟೆ ಪುಳಿಯೋಗರೆ ಅನ್ನೋದು ಶುರುವಾಗಿ 5 ವರ್ಷ ಆಯ್ತು. ಇಲ್ಲಿ BTM ಅಲ್ಲಿ ತಾವರೆಕೆರೆ ಮೈನ್ ರೋಡ್ ಸ್ಟಾರ್ಟ್ ಆಗಿ 1 ತಿಂಗಳಾಗಿದೆ. ನಮ್ದು ಆಕ್ಚುಲಿ ಜಯನಗರದಲ್ಲಿ ನಮ್ದು ಇನ್ನೊಂದು ಬ್ರಾಂಚ್ ಇದೆ. ಕುಕ್ ಎಲ್ಲ ಅಲ್ಲೇ ಆಗುತ್ತೆ. ಮೇಲ್ಕೋಟೆ ಪುಳಿಯೋಗರೆ ಅಂದ್ರೆ ದೇವಸ್ಥಾನ ಶೈಲಿ, ದೇವಸ್ಥಾನದಲ್ಲಿ ಕೊಡ್ತಾರಲ್ವಾ ಪ್ರಸಾದ, ಅದೇ ತರ ನಾವೇ ಪ್ರಿಪೇರ್ ಮಾಡ್ಕೊಂಡು ನಾವೇ ಮಾಡೋದು. ಮುಳಬಾಗಲ್ ದೋಸೆ ಅನ್ನೋದು ನಮ್ಮಣ್ಣ ಅವ್ರ ಫ್ರೆಂಡ್ ನಮಗೆ ಮಾಡ್ಕೊಟ್ಟಿರೋದು. ನಮ್ದು ಆಕ್ಚುಲಿ ಇಡ್ಲಿ ತುಂಬಾ ಸಾಫ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಲೈವ್ ಇಡ್ಲಿ ಕೊಡ್ತೀವಿ, ಹಾಟ್ ಬಾಕ್ಸ್ ಅಲ್ಲಿ ಹಾಕಿ ಹಂಗ್ ಕೊಡೋದಲ್ಲ, ಲೈವ್ ಇಡ್ಲಿ ಅಲ್ಲೇ ಮಾಡಿ ಅಲ್ಲೇ ಕೊಡೋ ತರ. ಅಥೆಂಟಿಕ್ ಮೇಲ್ಕೋಟೆ ಪುಳಿಯೋಗರೆ, ಸಕ್ಕರೆ ಪೊಂಗಲ್, ಮುಳುಬಾಗ್ಲು ದೋಸೆ, ಮಶ್ರೂಮ್ ಬಿರಿಯಾನಿ ಸಿಗೋ ಜಾಗನ ನಿಮಗೆ ಪರ್ಚೇಸ್ಬೇಕು ಅಂತ ಬಂದಿರೋದು ಮೇಲ್ಕೋಟೆ ಪುಳಿಯೋಗರೆ ಹೌಸ್ಗೆ. ಬೆಂಗಳೂರಲ್ಲಿ ಸುಮಾರು 3ರಿಂದ 4 ಕಡೆ ಇವರ ಬ್ರಾಂಚಸ್ ನಡೆಸ್ತಾ ಇದ್ದಾರೆ. ಇವತ್ತು ನಾವು ಬಂದಿರುವಂತದ್ದು ಇವರ BTM ಲೇಔಟ್ ಬ್ರಾಂಚ್ಗೆ. ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನ ಜಯನಗರದಲ್ಲಿ ಇವರ ಮೊದಲ ಬ್ರಾಂಚ್ ಶುರುವಾಗಿದ್ದು ಅಲ್ಲೇ ಇವರ ಕಿಚನ್ ಇದೆ. ಎಲ್ಲಾ 4 ಬ್ರಾಂಚ್ ಕೂಡ ಇದು ಸೆಂಟ್ರಲೈಸ್ಡ್ ಕಿಚನ್. ನಾವಿವತ್ತು ಇವರ ಸೆಂಟ್ರಲೈಸ್ಡ್ ಕಿಚನ್ಗೆ ಬಂದಾಗ ಸುಮಾರು 6 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಮಶ್ರೂಮ್ ಬಿರಿಯಾನಿ ಪ್ರಿಪರೇಷನ್ ಶುರುವಾಗಿತ್ತು. ಮೇಲ್ಕೋಟೆ ಪುಳಿಯೋಗರೆ, ಸಕ್ಕರೆ ಪೊಂಗಲ್, ಮಶ್ರೂಮ್ ಬಿರಿಯಾನಿ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇರ್ತಾರೆ. ಅದನ್ನ ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದಿದೆ. ವಿಡಿಯೋ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕಿಪ್ ಮಾಡಿದಿರೋ ಫುಲ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಕೂಡ ಮಾಡಿ. ಇನ್ನೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಕಂಟಿನ್ಯೂ ಮಾಡಿ ಬನ್ನಿ.
ಮಶ್ರೂಮ್ ಪಲಾವ್ ರೆಡಿ ಸರ್. ದಮ್ಮಿನ ಟೈಮ್ ಆಗಿದೆ, ತೆಗೋಣ ಈಗ. ಬಾ ಬರೋಷ್ಟಕ್ಕಲ್ಲ. ಆಗಿತ್ತು ಬಾ ಬರೋಷ್ಟಕ್ಕಲ್ಲ. ಮಶ್ರೂಮ್ ಬಿರಿಯಾನಿ ಪ್ರಿಪ್ರೇಷನ್ ಜೊತೆಗೆ ಮೇಲ್ಕೋಟೆ ಪುಳಿಯೋಗರೆ, ಸಕ್ಕರೆ ಪೊಂಗಲ್ ಮತ್ತೆ ಚಿತ್ರಾನ್ನ ಕೂಡ ಪ್ರಿಪ್ರೇಷನ್ ನಡೀತಾ ಇತ್ತು. ಪುಳಿಯೋಗರೆ ಗೊಜ್ಜನ್ನ ಇವರು ವಾರಕ್ಕೊಂದ್ಸಲ ಆಗೋ ತರ ಸುಮಾರು 500 600 kg ಮಾಡ್ಕೊಂತಾರಂತೆ. ಎಲ್ಲ ರೆಡಿ ಆಗ್ತಿದ್ದಾಗೆ ಇವರ ಬ್ರಾಂಚಸ್ಗೆ ಬಾಕ್ಸ್ ನಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಅವರ ವೆಹಿಕಲ್ ನಲ್ಲಿ ಹಾಕಿ ಕಳಿಸ್ತಾರೆ. ನಾವು ಕೂಡ ಇವರ ಸೆಂಟ್ರಲೈಸ್ ಕಿಚನ್ ಇಂದ BTM ಲೇಔಟ್ ಬ್ರಾಂಚ್ ಕಡೆ ಬಂದ್ವಿ. ಮುಳುಬಾಗ್ಲು ದೋಸೆ, ವಡೆ ಮತ್ತೆ ಇಡ್ಲಿನ ಇವರು ಲೈವ್ ಆಗಿ ಅಲ್ಲೇ ಮಾಡ್ತಾರೆ. ಈಗ ಓನರ್ ಕೂಡ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ ಸರ್. ನಮ್ಮ ಹೆಸರು ಮೋಹನ್ ಅಂತ ಸರ್. ಮೇಲ್ಕೋಟೆ ಪುಳಿಯೋಗರೆ ಅನ್ನೋದು ಶುರುವಾಗಿ 5 ವರ್ಷ ಆಯ್ತು. ಇಲ್ಲಿ ಶುರುವಾಗಿ BTM ಅಲ್ಲಿ ತಾವರೆಕೆರೆ ಮೈನ್ ರೋಡ್ ಸ್ಟಾರ್ಟ್ ಆಗಿ 1 ತಿಂಗಳಾಗಿದೆ. ನಮ್ದು ಆಕ್ಚುಲಿ ಜಯನಗರದಲ್ಲಿ ನಮ್ದು ಇನ್ನೊಂದು ಬ್ರಾಂಚ್ ಇದೆ. ಕುಕ್ ಎಲ್ಲ ಅಲ್ಲೇ ಆಗುತ್ತೆ. ಅಲ್ಲಿಂದ ಇಲ್ಲಿ ಐಟಮ್ ಬರುತ್ತೆ. ದೋಸೆ, ಇಡ್ಲಿ ಮಾತ್ರ ಇಲ್ಲೇ ಮಾಡ್ತೀವಿ. ಇನ್ ರೈಸು, ಚಟ್ನಿ ಗಿಟ್ಟಿ ಎಲ್ಲ ಅಲ್ಲಿಂದಾನೇ ಬಂದ್ಬಿಡುತ್ತೆ ಎಲ್ಲ ಪ್ರತಿಯೊಂದು. ನಮ್ದು ಸ್ಪೆಷಲ್ ಹೇಳ್ಬೇಕಂದ್ರೆ ಮೇಲ್ಕೋಟೆ ಪುಳಿಯೋಗರೆ ಮತ್ತೆ ಸ್ವೀಟ್ ಪೊಂಗಲ್. ಶನಿವಾರ ಭಾನುವಾರ ಸ್ಪೆಷಲ್ ಮಶ್ರೂಮ್ ಪಲಾವ್, ಇನ್ನೊಂದು ಮುಳಬಾಗಲ್ ದೋಸೆ. ನಮ್ದು ಇದು 3 ಸ್ಪೆಷಲ್ ಸರ್. ಮೇಲ್ಕೋಟೆ ಪುಳಿಯೋಗರೆ ಅಂದ್ರೆ ದೇವಸ್ಥಾನ ಶೈಲಿ, ದೇವಸ್ಥಾನದಲ್ಲಿ ಕೊಡ್ತಾರಲ್ವಾ ಪ್ರಸಾದ, ಅದೇ ತರ ನಾವೇ ಪ್ರಿಪೇರ್ ಮಾಡ್ಕೊಂಡು ನಾವೇ ಮಾಡೋದು. ಮುಳಬಾಗಲ್ ದೋಸೆ ಅನ್ನೋದು ನಮ್ಮ ಅಣ್ಣ ಅವ್ರ ಫ್ರೆಂಡ್ ನಮಗೆ ಮಾಡಿಕೊಟ್ಟಿರೋದು. ನಮ್ದು ಆಕ್ಚುಲಿ ಇಡ್ಲಿ ತುಂಬಾ ಸಾಫ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಲೈವ್ ಇಡ್ಲಿ ಕೊಡ್ತೀವಿ, ಹಾಟ್ ಬಾಕ್ಸ್ ಅಲ್ಲಿ ಹಾಕಿ ಹಂಗ್ ಕೊಡೋದಲ್ಲ, ಲೈವ್ ಇಡ್ಲಿ ಅಲ್ಲೇ ಮಾಡಿ ಅಲ್ಲೇ ಕೊಡೋ ತರ. ತಟ್ಟೆ ಇಡ್ಲಿ ಇದೆ, ನಾರ್ಮಲ್ ಇಡ್ಲಿ ಇದೆ. ಇದು ಮಶ್ರೂಮ್ ಪಲಾವ್. ಆಗ್ಲೇ ನೀವು ನೋಡ್ದಂಗೆ ಆಗ್ಲೇ ಕುಕಿಂಗ್ ಮಾಡಿ ತೋರಿಸಿದ್ನಲ್ವಾ, ಅದೇ ಮಶ್ರೂಮ್ ಪಲಾವ್. ಇದು ನೋಡಿ ಅಲ್ಲಿ ಮಿಕ್ಸ್ ಮಾಡಿದ್ದು ಮೇಲ್ಕೋಟೆ ಪುಳಿಯೋಗರೆ. ಇದು ಲೆಮನ್ ರೈಸ್ ಸರ್. ನಿಂಬೆ ಹಣ್ಣು ಮಾತ್ರ, ಈರುಳ್ಳಿ ಎಲ್ಲ ಹಾಕಲ್ಲ. ಸೇಮ್ ಸರ್, ನಮ್ದೆಲ್ಲ ಟೆಂಪಲ್ ಸ್ಟೈಲ್, ದೇವಸ್ಥಾನ ಶೈಲಿ, ಅಥೆಂಟಿಕ್ ಫುಡ್. ಬೆಳಗ್ಗೆ 7:30 ಮಧ್ಯಾಹ್ನ 3:30 ಇರುತ್ತೆ. ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟ. ಸಾಟರ್ಡೆ ಸಂಡೇ ಮಾತ್ರ ಮಶ್ರೂಮ್ ಪಲಾವ್. ಬೆಳಗ್ಗೆ ಮಧ್ಯಾಹ್ನ ಮಶ್ರೂಮ್ ಪಲಾವ್ ಕಂಪಲ್ಸರಿ ಇರುತ್ತೆ. ಭಾನುವಾರ ಮಾತ್ರ ಹಾಫ್ ಡೇ. ಬೆಳಗ್ಗೆ ಟಿಫನ್ ಮಾತ್ರ ಇರುತ್ತೆ, ಮಧ್ಯಾಹ್ನ ಊಟ ಇರಲ್ಲ. ಅನ್ನ, ಸಾಂಬಾರು, ಮುದ್ದೆ, ಚಪಾತಿ, ಕರ್ಡ್ ರೈಸು ಎಲ್ಲ ಇರುತ್ತೆ. ಮಧ್ಯಾಹ್ನ ಮುದ್ದೆ ಎಲ್ಲ ಇರುತ್ತೆ. ಸಂಜೆ ಆದರೆ ಟಿಫನ್ ಐಟಮ್ಸು. ಪಲಾವು, ಪುಳಿಯೋಗರೆ, ಲೆಮನ್ ರೈಸು, ಇಡ್ಲಿ, ವಡೆ, ದೋಸೆ ಸಂಜೆ 6:30 ಇಂದ 11:30 ತನಕ ಇರುತ್ತೆ. ಇಲ್ಲಿ ತಾವರೆಕೆರೆಯಲ್ಲಿ BTM ಫಸ್ಟ್ ಸ್ಟೇಜು. ಇಲ್ಲಿ 3 ಟೈಮ್ ಇರುತ್ತೆ. ಬೆಳಗ್ಗೆ 7:30 ಇಂದ 3:30 ಇರುತ್ತೆ. 3:30 ಇಂದ 6:30 ಬ್ರೇಕ್ ಟೈಮು. 6:30 ಸ್ಟಾರ್ಟ್ ಆದ್ರೆ ಮತ್ತೆ 11:30 ಇರುತ್ತೆ. ಪುಳಿಯೋಗರೆ ಸೀಕ್ರೆಟ್ ಅಂದ್ರೆ ಪೇಸ್ಟ್ ಗೊಜ್ಜು ನಾವೇ ಮಾಡ್ಕೊಂತೀವಿ. ಹುಳಿ ನಾವೇ ಹಿಂಡ್ಕೊಂತೀವಿ, ನಾವೇ ಗೊಜ್ಜು ಮಾಡ್ಕೊಂತೀವಿ. 10 ದಿನಕ್ಕೆ 15 ದಿನಕ್ಕೆ ಆಗುವಷ್ಟು ಮಾತ್ರ. ಅದು ಯಾಕಂದ್ರೆ ಬೇಗ ಖಾಲಿ ಆಗ್ತಾ ಇರುತ್ತೆ. ಒಂದು 500 kg ಆ ತರ ಮಾಡ್ಕೊಂತೀವಿ. ಅಷ್ಟು ಗೊಜ್ಜು ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು 3-4 ಡೇ ಸೀಕ್ರೆಟ್ ಇದೆ. ಅದು ಒಂದು 3-4 ಡೇಸ್ ಟೈಮ್ ಬೇಕು. ಅದಕ್ಕೋಸ್ಕರ ಒಂದು ದಿನ ಸಪರೇಟ್ ಆಗಿ ಇಡಬೇಕು. ಹುಡುಗರಿಗೋಸ್ಕರ ಗೊಜ್ಜು ಮಾಡೋದಕ್ಕೋಸ್ಕರ ಹುಡುಗ ಸಪರೇಟ್ ಆಗಿ ಬಿಡ್ತೀವಿ. ಅದನ್ನ ಮಾಡ್ಬೇಕಾದ್ರೆ ಒಂದು 2 ಸಿಲಿಂಡರ್ ಯೂಸ್ ಆಗುತ್ತೆ. ಅದು ಸ್ವಲ್ಪ ತುಂಬಾ ರಿಸ್ಕಿ ಜಾಬ್ ಇದೆ. ಬಟ್ ಇದು ಪೇಸ್ಟ್ ಅನ್ನೋದು ಒಂದು 7
to 8 months ಇಡ್ಬೋದು ಸರ್. ಪೇಸ್ಟ್ ಬಾಕ್ಸ್ ಅಲ್ಲಿ ಹಾಕಿ ಅದು ಮಾಮೂಲಿ ಪಿಕಲ್ ಮನೆಗೆ ಯಾವ ಹೆಂಗ್ ಇಡ್ತಾರೆ ಆ ತರ ನಮ್ ಪೇಸ್ಟ್ ಇಡ್ಬೋದು. ಅದಕ್ಕೆ ಒಗ್ಗರಣೆ ಒಂದು ಹಾಕೊಂಡ್ರೆ ನಮ್ದು ಪುಳಿಯೋಗರೆ ರೆಡಿ. ಪುಳಿಯೋಗರೆ ಗೊಜ್ಜು ಕೂಡ ಸೇಲ್ ಮಾಡ್ತೀವಿ. ಪುಳಿಯೋಗರೆ ಗೊಜ್ಜು ಕೆಜಿ ಬಂದು 500. ಒಂದು ಪ್ಲೇಟಲ್ಲಿ ಇಲ್ಲಾಂದ್ರೆ ಒಬ್ಬರಿಗೆ ನನಗೆ ಸಾಕಪ್ಪ ಮಶ್ರೂಮ್ ಏನು ಇಷ್ಟ ಹಾಕಿದ್ದೀರಾ ಅನ್ನಿಸ್ಬೇಕು ಜನಕ್ಕೆ. 2 ಮಶ್ರೂಮ್ ಸಿಕ್ತು 3 ಮಶ್ರೂಮ್ ಸಿಕ್ತು ಅಂತ ಬರೋದು. ಏನು ಸರ್ ಇಷ್ಟು ಮಶ್ರೂಮ್ ಹಾಕ್ತೀರಾ, ರೈಸ್ಗಿಂತ ಜಾಸ್ತಿ ಮಶ್ರೂಮ್ ಇದೆ, ನಮ್ಮದು ಸ್ಪೆಷಲ್ ಅದು ಸರ್. ಸರ್ BTM ಫಸ್ಟ್ ಸ್ಟೇಜು ಮಾರುತಿ ನಗರ್ ಮೈನ್ ರೋಡು, ಸೂರ್ಯ ಕೇಕ್ ಪ್ಯಾಲೇಸ್ ಇದೆ. ಸೂರ್ಯ ಕೇಕ್ ಪ್ಯಾಲೇಸ್ ಆಪೋಸಿಟ್ ರೋಡ್ 3ನೇ ಬಿಲ್ಡಿಂಗ್ ಸರ್. ನಮ್ಮ ಮೇಲ್ಕೋಟೆ ಪುಳಿಯೋಗರೆ ಸಿಗುತ್ತೆ ಸರ್. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 9035464649. ನಮ್ಮ ಹೆಸರು ಬಂದು ಮೋಹನ್ ಅಂತ. ಅಲ್ಲಿ ನಮ್ಮ ಅಣ್ಣ ಇರ್ತಾರೆ. ಮೇಲ್ಕೋಟೆ ಫಸ್ಟ್ ಬ್ರಾಂಚಲ್ಲಿ ನಮ್ಮ ಅಣ್ಣ ಇರ್ತಾರೆ, ಇಲ್ಲಿ ನಾವಿರ್ತೀವಿ. ನಿಮ್ಗೆ ಯಾವುದೇ ಇದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ನೀವೇ ಕೇಳ್ಬೋದು. ನಾವು ಕೂಡ ಇಲ್ಲಿ ಪ್ರತಿಯೊಂದು ಟೇಸ್ಟ್ ಮಾಡಬೇಕು ಅಂತ ಮೇಲ್ಕೋಟೆ ಪುಳಿಯೋಗರೆ, ಚಿತ್ರಾನ್ನ, ಮಶ್ರೂಮ್ ಬಿರಿಯಾನಿ, ವಡೆನ ಸ್ಪೆಷಲ್ ಆಗಿ ನಮಗೆ ಅಂತ ಮಿಕ್ಸ್ ಟಿಫನ್ ಆಗಿ ಕೊಟ್ಟರು. ಮೇಲ್ಕೋಟೆ ಪುಳಿಯೋಗರೆ ಅಥೆಂಟಿಕ್ ಟೆಂಪಲ್ ಸ್ಟೈಲ್ ಆಗಿತ್ತು. ಎಕ್ಸಾಕ್ಟ್ಲಿ ಮೇಲ್ಕೋಟೆಯಲ್ಲಿ ಸಿಗೋ ಥರನೇ ಇತ್ತು. ಆ ಸ್ವೀಟ್ನೆಸ್ಸು, ಖಾರ, ಟ್ಯಾಂಗಿ ಟೇಸ್ಟ್ ಮಜಾನೇ ಬೇರೆ ಅನಿಸ್ತು. ಇನ್ನು ಮಶ್ರೂಮ್ ಬಿರಿಯಾನಿ ಸಖತ್ತಾಗಿತ್ತು. ಬಿರಿಯಾನಿಗೆ ಹಾಕಿರೋ ಮಸಾಲ ಜೊತೆ ಬ್ಲೆಂಡ್ ಆಗಿರೋ ಮಶ್ರೂಮ್ ಪೀಸಸ್ ನೆಕ್ಸ್ಟ್ ಲೆವೆಲ್ ಆಗೇ ಇತ್ತು. ನಂತರ ನಾವು ಟೇಸ್ಟ್ ಮಾಡಿದ್ದು ಚಿತ್ರಾನ್ನ, ನನ್ನ ಫೇವ್ರೇಟ್ ಕೂಡ. ಹುಳಿಯಾಗಿ ನೆಕ್ಸ್ಟ್ ಲೆವೆಲ್ ಇತ್ತು. ವಡೆ ಸೂಪರ್ ಕ್ರಿಸ್ಪಿ ಆಗಿತ್ತು. ಎಲ್ಲ ಟಿಫನ್ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿತ್ತು. ಈ ತರ ಕಾಂಬಿನೇಷನ್ ಟಿಫನ್ ಟೇಸ್ಟ್ ಮಾಡಿದ್ ನಮಗೆ ಸೂಪರ್ ಖುಷಿಯಾಗಿತ್ತು. ನಮಗ್ ಮಾತ್ರ ಅಲ್ಲ, ಈ ಹೋಟೆಲ್ಗೆ ಬಂದ ಎಲ್ಲರ ಮುಖದಲ್ಲೂ ಕೂಡ ಆ ಖುಷಿ ನೋಡ್ತಾ ಇದ್ವಿ. ನೀವೇನಾದ್ರೂ BTM ಲೇಔಟ್ ಕಡೆ ಹೋದ್ರೆ ಈ ಹೋಟೆಲ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾನು ಸಿಗ್ತೀನಿ ಇದೇ ತರ ಹೊಸ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.